ನಿಮ್ಮ ಸಂಬಂಧಪಟ್ಟ ಅಧಿಕಾರಿ ಇವತ್ತು ಕಬಿನಿ ಭಾಗದ ಅಚ್ಚುಕಟ್ಟಿನ ರೈತರು, ಕಾವೇರಿ ಭಾಗದ ರೈತರು ತಮಿಳುನಾಡಲ್ಲಿ ಬೆಂಗಳೂರಲ್ಲಿ ರಸ್ತೆ ತಡೆ ಚಳವಳಿ ನಡೀತಾರೆ. ಇವತ್ತು 2 ಜಿಲ್ಲೆಯಲ್ಲಿ ರಾಜ್ಯ ಕಬ್ಬು ಬೆಳೆಗಾರ ಸಂಘ ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದ ಕಬ್ಬು ಬೆಳೆಗಾರ ಸಂಘ ಇವತ್ತು 2 ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡಿದೆ. ಅದೇ ರೀತಿ ಈ ನರಸೀಪುರದಲ್ಲಿ ಇವತ್ತು ನಾವು ನದಿಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ ನಿಮಗೆ ಎಚ್ಚರಿಕೆ ಬಯಸ್ತೀವಿ. ಏನಾದರೂ ನೀವು ಈ ನಮ್ಮ ಕಬ್ಬಿನಿಂದ ಅಲ್ಲಿ ಪಟ್ಟ ನೋಡ್ತಾ ಇದ್ದೀವಿ, ಅದ್ರ ಮೇಲೆ ನೀರು ಬಿಟ್ಟು ಅಂದರೆ ನಮ್ಮ ಕುಟುಂಬ ಸಮೇತ ಎಲ್ಲ ಆ ನದಿ ಪಾತ್ರ ಎಲ್ಲೆಲ್ಲಿ ಹಳ್ಳಿಗಳಿಗೆ ಹುಣಸೂರು ಆಗ್ಬೋದು, ತಿರುಪೂರು ಆಗ್ಬೋದು, ಮನೆಯಲ್ಲಿ ಆಗ್ಬೋದು, ಹಂಗೆ ಮುಂದೆ ಅಪ್ಪು ಉಳ್ಳಳ್ಳಿ ತನಕ ಅಪ್ಪು HD ಕೊಡೋದಕ್ಕೆ ಎಲ್ಲೆಲ್ಲಿ ನದಿ ಪಾತ್ರದ ಹಳ್ಳಿಗಳಿಗೆ ಅಲ್ಲೆಲ್ಲ ಕುಟುಂಬಕ್ಕೂ ನದಿಗೆ ಬರ್ತಾರೆ ಅಂತ ನಿಮ್ಮೆಲ್ಲಕ್ಕೆ ಎಚ್ಚರಿಕೆಯನ್ನು ಕೊಡ್ತೀವಿ. ಮತ್ತೆ ನೀವು ಸುಧಾ ವರದಿ ಕೊಡಬೇಕು. ಇದನ್ನ ಅಸಾಧ್ಯ ತೋರಬಾರ್ದು. ಸರ್ಕಾರನೇ ಹೇಳಿದೆ 187 ತಾಲೂಕು ಬರಪೀಡಿತ ಅಂತ, 10-12 ಜಿಲ್ಲೆ ಬರಪೀಡಿತ ಅಂತ. ಆದ್ರೂ ಕೂಡ ನಮ್ಮ ಅಣೆಕಟ್ಟೆಗಳ ಸ್ಥಿತಿ ನೋಡಿದ್ರೆ 46 TMC ನೀರಿದೆ. ಅಲ್ಲಿ ತಮಿಳುನಾಡಿನಲ್ಲಿ ವೆಟ್ಟೂರು ಮತ್ತು ಭವಾನಿ ಸಾಗರದಲ್ಲಿ 41 TMC ನೀರು ಸಂಗ್ರಹ ಆಗಿದೆ. ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಸಮರ್ಪಕವಾಗಿ ಎರಡೂ ರಾಜ್ಯದ ಸ್ಥಿತಿಗತಿಗಳನ್ನ ತಿಳ್ಕೊಂಡು CWRC ಆಗಲಿ CWME ಆಗಲಿ ಆದೇಶ ಮಾಡಬೇಕು ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತೀನಿ. ಯಾಕಂದ್ರೆ ಇವತ್ತು ರೈತ ಬೆಳೆದಂತ ಬೆಳೆಗಳಿಗೆ ನೀರಿಲ್ಲ, ಬೆಳೆ ಬಿತ್ತನೆ ಕಾರ್ಯನ ಇವತ್ತು ಕುಂಠಿತ ಆಗಿದೆ. ರಾಜ್ಯದ ರೈತ ಇವತ್ತು ಜಾನುವಾರುಗಳಿಗೆ ನೀರಿಲ್ಲದೆ ಸಂಕಷ್ಟ ಪಡ್ತಾ ಇದ್ದ ಕಾಲದಲ್ಲಿ CWRC ತಮಿಳುನಾಡಿಗೆ 4 TMC ನೀರು ಕೊಡಬೇಕು ಅನ್ನೋದು ಅವೈಜ್ಞಾನಿಕ. ಇದನ್ನ ರಾಜ್ಯ ಸರ್ಕಾರ ಮನಗಂಡು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಒಂದನೇ ನೀರನ್ನು ಬಿಡಬಾರದು. ನೀರು ಬಿಟ್ಟಂತ ಸಂದರ್ಭದಲ್ಲಿ ರಾಜ್ಯದ ರೈತರು ಉಗ್ರವಾದ ಹೋರಾಟನ ಮಾಡಬೇಕಾಗುತ್ತೆ ಅಂತ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ.